ಪ್ರಥಮವಾಗಿ ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈಗಾಗಲೇ ಕಳೆದ ತರಗತಿಯಲ್ಲಿ ಪದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ 12 ಪದ್ಯಗಳ ಬಗ್ಗೆ ಅವುಗಳ ಪರಿಚಯವನ್ನು ಅಭ್ಯಾಸ ಮಾಡಿದ್ದೇವೆ. ಅದೇ ರೀತಿಯಾಗಿ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ 8 ಗದ್ಯ ಪಾಠಗಳ ಬಗ್ಗೆ ಅವುಗಳ ಪರಿಚಯವನ್ನು ಅಭ್ಯಾಸ ಮಾಡಿದ್ದೇವೆ. ಅದೇ ರೀತಿಯಾಗಿ ದೀರ್ಘ ಗದ್ಯ ಪಾಠದಲ್ಲಿ ಕೊಟ್ಟಿರ್ತಕ್ಕಂಥ ಕೃಷ್ಣೇಗೌಡರ ಆನೆ ಗದ್ಯ ಪಾಠದ ಆಶಯವನ್ನು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ PUC ದ್ವಿತೀಯ ವರ್ಷದಲ್ಲಿ ನಾವುಗಳು ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥ ವ್ಯಾಕರಣ ಅಂಶಗಳ ಬಗ್ಗೆಯೂ ಕೂಡ ಮೊದಲನೇದಾಗಿ ಕಳೆದ ತರಗತಿಯಲ್ಲಿ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಗದ್ಯ ಭಾಗದಲ್ಲಿ ಮೊದಲನೇ ಗದ್ಯ ಪಾಠವಾಗಿರ್ತಕ್ಕಂಥ P. ಲಂಕೇಶ್ ಅವರು ಪ್ರಸ್ತುತಪಡಿಸಿರುವಂತಹ ಮುಟ್ಟಿಸಿಕೊಂಡವನು ಎಂಬ ಗದ್ಯ ಪಾಠದ ಬಗ್ಗೆ ಅಭ್ಯಾಸ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ಗದ್ಯ ಪಾಠ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಗದ್ಯ ಪಾಠವನ್ನು ಬರೆದಿರುವಂತಹ P. ಲಂಕೇಶ್ ಲೇಖಕರ ಒಂದು ಚಿಕ್ಕ ಪರಿಚಯವನ್ನು ಮಾಡಿಕೊಳ್ಳೋಣ. ಮುಖ್ಯವಾಗಿ 1935ರಿಂದ ಹಿಡಿದು 2000 ಅವರ ಒಂದು ಜೀವಿತದ ಅವಧಿ. ಮುಖ್ಯವಾಗಿ ಸಾಹಿತ್ಯದಲ್ಲಿ 3 ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರಾಗಿರ್ತಕ್ಕಂಥವರು P. ಲಂಕೇಶ್. ಇವರು ಕನ್ನಡ ಕಥಾ ಸಾಹಿತ್ಯಕ್ಕೆ ಒಂದು ಹೊಸ ಚೌಕಟ್ಟನ್ನು ನೀಡಿರ್ತಕ್ಕಂಥವರು. ಇವರ ಹುಟ್ಟೂರು ಶಿವಮೊಗ್ಗ ಸಮೀಪದ ಕೊನಗವಳ್ಳಿ ಅಂತಕ್ಕಂಥ ಒಂದು ಚಿಕ್ಕ ಗ್ರಾಮ. ಹಲವು ವರ್ಷಗಳ ಕಾಲ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಅನಂತರ ಆ ವೃತ್ತಿಯನ್ನು ತ್ಯಜಿಸಿ ತಮ್ಮ ಹೆಸರಿನಲ್ಲಿ ಲಂಕೇಶ್ ಪತ್ರಿಕೆ ಎಂಬ ವಾರಪತ್ರಿಕೆಯನ್ನು ಆರಂಭಿಸಿ ಕನ್ನಡ ನಾಡಿನ ಜಾಣ ಮತ್ತು ಜಾಣೆಯರ ಮನಸ್ಸಿಗೆ ಲಗ್ಗೆಯನ್ನು ಇಟ್ಟಿರ್ತಕ್ಕಂಥವರು. ಸೊ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ P. ಲಂಕೇಶ್ ಅವರು ನವ್ಯ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾಗಿರ್ತಕ್ಕಂಥವರು. ಜೊತೆಗೆ ಒಂದು ಕನ್ನಡ ಕಥಾ ಸಾಹಿತ್ಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಹೊಸ ಚೌಕಟ್ಟನ್ನು ನೀಡಿರ್ತಕ್ಕಂಥವರು. ಜೊತೆಗೆ ಒಬ್ಬರ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಂತರ ಆ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಸೇವೆಯನ್ನು ತ್ಯಜಿಸಿ ತಮ್ಮದೇ ಆಗಿರ್ತಕ್ಕಂಥ ಹೆಸರು ಅಂದರೆ ಲಂಕೇಶ್ ಪತ್ರಿಕೆ ಎಂಬ ವಾರಪತ್ರಿಕೆಯನ್ನು ಆರಂಭಿಸಿ ಕನ್ನಡ ನಾಡಿನ ಅತ್ಯಂತ ವಿವೇಕರವಾಗಿರ್ತಕ್ಕಂಥ ಜಾಣಜಾಣಿಯರ ಮನಸ್ಸಿಗೆ ಮುಟ್ಟುವಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಪತ್ರಿಕೆಯನ್ನು ನೀಡಿರ್ತಕ್ಕಂಥ ಅವರ ಕಾರ್ಯ ವಿಶೇಷವಾಗಿದೆ ಅಂತಂದೇಳಿ ನಾವಿಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಲಂಕೇಶ್ ಬರೆದ ಕೃತಿಗಳು ಹಲವಾರು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾನೆಲ್ಲ, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು, ಉಲ್ಲಂಘನೆ, ಮಂಜು ಕವಿದ ಸಂಜೆ ಮೊದಲಾದ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಜೊತೆಗೆ ಬಿರುಕು, ಮುಸ್ಸಂಜೆಯ ಕಥಾಪ್ರಸಂಗ, ಅಕ್ಕ ಮೊದಲಾದ ಕಾದಂಬರಿಗಳನ್ನು ಬರೆದಿದ್ದಾರೆ. ತಲೆಮಾರು, ಬಿಚ್ಚು ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ನಾಟಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಲಸವನ್ನು ಮಾಡಿದ ಲಂಕೇಶ್ ಅವರ ಟಿ ಪ್ರಸನ್ನನ ಗೃಹಸ್ಥಾಶ್ರಮ, ನನ್ನ ತಂಗಿಗೊಂದು ಗಂಡು ಕೊಡಿ, ತೆರೆಗಳು, ಸಂಕ್ರಾಂತಿ, ಗುಣಮುಖ ಮೊದಲಾದ ನಾಟಕಗಳು ರಂಗ ಆಸಕ್ತರ ಗಮನವನ್ನು ಸೆಳೆದಿವೆ. ಹಾಗಾದರೆ ಇಷ್ಟೆಲ್ಲ ಕಥೆಗಳಾಗಿರ್ಬೋದು, ಕಥಾ ಸಂಕಲನಗಳಾಗಿರ್ಬೋದು, ವಿವಿಧ ಕಾದಂಬರಿಗಳಾಗಿರ್ಬೋದು, ಅದರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ರಂಗ ಆಸಕ್ತರ ಗಮನ ಸೆಳೆಯುವಂತಹ ಹಲವಾರು ನಾಟಕಗಳನ್ನು ಕೂಡ ಇವರು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹುಳಿ ಮಾವಿನ ಮರ ಇವರ ಒಂದು ಆತ್ಮಕಥನ. ಪಾಪದ ಹೂವುಗಳು, ದೊರೆ ಇಡಿಪಸ್ ಮತ್ತು ಅಂತಿಗೋಣೆ ಅನುವಾದ ಕೃತಿಗಳು. ಪ್ರಸ್ತುತ ಕಂಡದ್ದು ಕಂಡ ಹಾಗೆ ಇವರ ಬರೆದಿರುವಂತಹ ವಿಮರ್ಶಾ ಕೃತಿಗಳು. ಅಕ್ಷರ ಹೊಸ ಕಾವ್ಯ ಇವರು ಸಂಗ್ರಹಿಸಿ ಸಂಪಾದಿಸಿದ ವಿಶಿಷ್ಟ ಒಂದು ಕಾವ್ಯ ಸಂಗ್ರಹ. ಲಂಕೇಶ್ ಪತ್ರಿಕೆಯಲ್ಲಿ ಇವರು ಬರೆದ ಟೀಕೆ ಟಿಪ್ಪಣಿ, ಮರೆಯುವ ಮುನ್ನ ಅಂಕಣಗಳು, ಪುಸ್ತಕ ನಿರ್ದೇಶಿಸಿದ ಲಂಕೇಶ್ ರೂಪದಲ್ಲಿ ಪ್ರಕಟವಾಗಿವೆ. ಪಲ್ಲವಿ, ಅನುರೂಪ, ಎಲ್ಲಿಂದಲೋ ಬಂದವರು ಮೊದಲಾದ ಚಿತ್ರಗಳನ್ನ ನಿರ್ದೇಶಿಸಿದ ಲಂಕೇಶ್ ಪಲ್ಲವಿ ಚಿತ್ರ ನಿರ್ದೇಶನಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ. 1993ರಲ್ಲಿ ಲಂಕೇಶ್ ಅವರಿಗೆ ಕೇಂದ್ರ ಸಾಹಿತ್ಯ
ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಷ್ಟೇನಪ್ಪ ಅಂತಂದರೆ ಪಿ ಲಂಕೇಶ್ ಅವರ ಒಂದು ವೈಯಕ್ತಿಕ ಚಿಕ್ಕ ಪರಿಚಯ. ಅವರು ಮುಖ್ಯವಾಗಿ ಅವರ ಜೀವಿತದ ಅವಧಿ, ಅವರು ಹುಟ್ಟಿರ್ತಕ್ಕಂಥ ಗ್ರಾಮ, ಜೊತೆಗೆ ಮಾಡಿರ್ತಕ್ಕಂಥ ಒಂದು ಸೇವೆ, ಜೊತೆಗೆ ಪ್ರಾರಂಭಿಸಿರುವಂತಹ ಒಂದು ಪತ್ರಿಕೆ ಅದರ ಹೆಸರು, ಜೊತೆಗೆ ಬರೆದಿರುವಂಥ ಹಲವಾರು ಸಾಹಿತ್ಯ, ಅವರು ಪಡ್ಕೊಂಡಿರ್ತಕ್ಕಂಥ ಪ್ರಶಸ್ತಿಗಳನ್ನ ಅವರ ಪರಿಚಯದಲ್ಲಿ ನೋಡಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವುಗಳು ಇವಾಗ ಪಾಠದ ಕಡೆ ಹೋಗುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಮುಖ್ಯವಾಗಿ ಗದ್ಯ ಪಾಠದಲ್ಲಿ ಮೊದಲನೇ ಗದ್ಯ ಪಾಠಕ್ಕೆ ನಾವೆಲ್ಲ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಮೊದಲನೇ ಗದ್ಯ ಪಾಠ ಮುಟ್ಟಿಸಿ ಕೊಂಡವನು ಅಂತಕ್ಕಂಥದ್ದು ಪಿ ಲಂಕೇಶ್ ಅವರು ಪ್ರಸ್ತುತಪಡಿಸಿರುವಂತಹ ಗದ್ಯ ಪಾಠ. ಸೊ ಹಾಗಾದರೆ ಮುಟ್ಟಿಸಿಕೊಂಡವನು ಅಂತಕ್ಕಂಥ ಗದ್ಯ ಪಾಠವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಒಂದು ಚಿಕ್ಕ ಪೀಠಿಕೆಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಜಾತಿ ಪದ್ಧತಿ ಶತಶತಮಾನಗಳ ಕಾಲದಿಂದಲೂ ಬೆಳೆದು ಬಂದಿರುವಂತಹ ಒಂದು ಕ್ರೂರ ಪದ್ಧತಿ. ನಮಗೆಲ್ಲ ಇವತ್ತು ಗೊತ್ತು, ಇದೊಂದು ಜಗತ್ತು ಆಧುನಿಕವಾದಂತೆ ವೈಜ್ಞಾನಿಕವಾದರೂ ಕೂಡ ಇವತ್ತಿನ ಸಮಾಜದಲ್ಲಿ ಕೂಡ ನಾವುಗಳು ಜಾತಿ ಪದ್ಧತಿಯನ್ನು ನೋಡ್ತಾ ಇದ್ದೀವಿ. ಅದು ನಿಜವಾಗಿಯೂ ಕೂಡ ಒಂದು ಕ್ರೂರ ಪದ್ಧತಿ. ಅಂದರೆ ಮನುಷ್ಯರಲ್ಲಿ ಅಹಿಂಸಾತ್ಮಕ ಚಿತ್ರಣವನ್ನು, ಅಹಿಂಸಾತ್ಮಕ ವಾತಾವರಣ ನಿರ್ಮಿಸುವಂತಹ ಒಂದು ಪದ್ಧತಿ. ಹಾಗಾದರೆ ಹಳೆಯ ಕಾಲದಿಂದಲೂ ಶತಶತಮಾನಗಳ ಕಾಲದಿಂದಲೂ ಕೂಡ ಇನ್ನೂ ಕೂಡ ನಾವು ಸಮಾಜದಲ್ಲಿ ಈ ಜಾತಿ ಪದ್ಧತಿಯನ್ನು ನೋಡ್ತಾ ಇದ್ದೀವಿ. ಇದೊಂದು ಹಿಂಸೆಯನ್ನು ಹುಟ್ಟಿಸುವಂತಹ ಪದ್ಧತಿ, ಕ್ರೂರ ಪದ್ಧತಿ. ಮುಖ್ಯವಾಗಿ ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನ ನೋಡುವಂತಹ ಒಂದು ಮೌಢ್ಯ, ಆ ನೆಲೆಯಲ್ಲಿ ನಡೆಯುವ ಒಂದು ಶೋಷಣೆ ಇನ್ನೂ ಕೂಡ ಹೋಗಿಲ್ಲ. ಇವತ್ತು ಸಮಾಜದಲ್ಲಿ ಕೀಳ್ಜಾತಿ, ಮೇಲ್ಜಾತಿ ಅಂತಕ್ಕಂಥ ಏನು ವಿಚಾರವನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನ ಕೀಳ್ಜಾತಿ ಅಂತಕ್ಕಂಥ ದೃಷ್ಟಿಯಲ್ಲಿ ನೋಡುವಂತಹ ಶೋಷಣೆ ಇನ್ನೂ ಕೂಡ ಹೋಗಿಲ್ಲ. ಶಿಕ್ಷಣ, ನಗರೀಕರಣ, ವೈಜ್ಞಾನದ ಬೆಳವಣಿಗೆಗಳಿಂದಲೂ ನಮ್ಮ ದೇಶ ಜಾತಿ ಪದ್ಧತಿಯಿಂದ ಮುಕ್ತವಾಗದಿರುವುದು ನಮ್ಮ ದುರಂತ. ಹಾಗಾದರೆ ಇವತ್ತಿನ ಒಂದು ಶಿಕ್ಷಣ ಪದ್ಧತಿ, ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಶಿಕ್ಷಣದ ಹಕ್ಕು ಆಗಿರ್ಬೋದು, ಪ್ರತಿಯೊಬ್ಬರು ಕಡ್ಡಾಯ ಶಿಕ್ಷಣ ಪದ್ಧತಿ ಬಂದರೂ ಕೂಡ ನಗರೀಕರಣವಾಗ್ತಾ ಇದೆ. ಜೊತೆಗೆ ವಿಜ್ಞಾನದ ವಿಶೇಷವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ದೇಶ ಇನ್ನೂ ಕೂಡ ಜಾತಿ ಪದ್ಧತಿಯಿಂದ ಮುಕ್ತವಾಗದೇ ಇರತಕ್ಕಂಥದ್ದೇನಿದೆಯಲ್ಲ, ಅದು ಒಂದು ದುರಂತವಾಗಿರುವಂಥದ್ದು. ವ್ಯಕ್ತಿಯ ನಡುವೆ ತಾರತಮ್ಯ ಭಾವ ಒಳಿದು ಮಾನವೀಯವಾಗಿ ನೋಡುವಂತಹ ಗುಣ ಬೆಳೆಯಬೇಕಾಗಿದೆ ಮತ್ತು ಶರಣರ, ಸಂತರ ಸಮಾನತೆಯ ಆಶಯ ಸಾಕಾರಗೊಳ್ಳಬೇಕಾಗಿದೆ. ಬದಲಾವಣೆಗಾಗಿ ಹಂಬಲಿಸುತ್ತಿರುವಂತಹ ಸಮಾಜಕ್ಕೆ ಬಿಡುಗಡೆಯ ದಾರಿಯನ್ನು ತೋರಿಸುವ ದಿಕ್ಕಿನಲ್ಲಿ ಈ ಕತೆ ಮುಖ್ಯ ಹೆಜ್ಜೆಯನ್ನು ಇಡ್ತಾ ಇದೆ. ಸೊ ಮುಖ್ಯವಾಗಿ ಏನಪ್ಪ ಅಂತಂದರೆ, ಸಮಾಜದಲ್ಲಿ ವ್ಯಕ್ತಿಗಳನ್ನೆಲ್ಲ ಬದುಕ್ತಿರ್ತಕ್ಕಂಥ ನಮ್ಮ ಮಧ್ಯೆ ತಾರತಮ್ಯತೆ, ಭೇದ ಭಾವಗಳೆಲ್ಲವುಗಳು ಕೂಡ ನಾಶವಾಗಿ ಮಾನವೀಯವಾಗಿ ನೋಡುವಂಥ ಗುಣವನ್ನು ಪ್ರತಿಯೊಬ್ಬರು ಬೆಳೆಸಿಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ ಮತ್ತು ಶರಣರ, ಸಂತರ ಸಮಾನತೆಯ ಒಂದು ಆಶಯ ಸಾಕಾರಗೊಳ್ಳಬೇಕಾಗಿದೆ. ಜೊತೆಗೆ ಸಮಾಜ ಬದಲಾವಣೆಗಾಗಿ ಹಂಬಲಿಸುತ್ತಿರುವಂತಹ, ಚಡಪಡಿಸುತ್ತಿರುವಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ಬಿಡುಗಡೆಯ ಒಂದು ದಾರಿಯನ್ನು ತೋರಿಸುವಂತಹ ದಿಕ್ಕಿನಲ್ಲಿ ಈ ಕತೆ ಒಂದು ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಡ್ತಾ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಲಂಕೇಶರು ನಿಜವಾದ ಅರ್ಥದಲ್ಲಿ ವಿಸ್ಮಯದ ಸೃಷ್ಟಿಕರ್ತ. ಪೀಡನೆ, ಹಿಂಸೆಗಳನ್ನ ನಿಕಷವಾಗಿ ಹಾಗೂ ತಂತ್ರವಿಧಾನವಾಗಿ ಬಳಸಿ ವ್ಯಕ್ತಿಯ ಗೋಸುಂಬೆತನವನ್ನು ಅಥವಾ ಪ್ರಜ್ಞಾಸ್ತರದಲ್ಲಿ ಆ ವ್ಯಕ್ತಿ ಗುರುತಿಸಿಕೊಂಡಿರಲಾರದ ಅನುಭವದ ಬಿರುಕನ್ನು, ಅಲ್ಪತೆಯನ್ನು ಒಂದೊಂದೇ ಪದರದಲ್ಲಿ ಬಿಚ್ಚುತ್ತಾ ಒಳಗಿನ ಸತ್ಯವನ್ನು ಅದರ ನಗ್ನತೆಯಲ್ಲಿ ತೋರಿಸಿಬಿಡುವಂಥ ಶಕ್ತಿ ಅವರದು. ಸೊ ಹಾಗಾದರೆ ಪಿ ಲಂಕೇಶ್ ಅವರ ಈ ಒಂದು ಗದ್ಯ ಪಾಠದ ಮುಖಾಂತರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥದ ವಿಸ್ಮಯದ ಸೃಷ್ಟಿಕರ್ತವನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಒಂದು ಹಿಂಸೆಗಳಾಗಿರ್ಬೋದು, ಪೀಡನೆ ಆಗಿರ್ಬೋದು, ನಿಕಷವಾಗಿ ಹಾಗೂ ತಂತ್ರವಿಧಾನವಾಗಿ ಬಳಸಿ ವ್ಯಕ್ತಿಯಲ್ಲಿ ಅಡಗಿರ್ತಕ್ಕಂಥ ಒಂದು ಜಾತಿ ಪ್ರಜ್ಞೆ, ಅವನ ಒಂದು ಮುಗ್ಧತನ, ಅದು ಹೇಗೆ
ಅವನ ನಿಜವಾದ ಬಯಲಾಗಿರ್ತಕ್ಕಂಥ ಸತ್ಯ ಮತ್ತು ನಗ್ನತೆಯನ್ನು ತೋರಿಸಿಬಿಡುವಂಥ ಶಕ್ತಿ ಈ ಕಥೆಯಲ್ಲಿ ನೋಡ್ತಾ ಇದ್ದೀವಿ. ವರ್ತಮಾನದ ಘಟನೆ ಮತ್ತು ವ್ಯಕ್ತಿ ಮುಖಾಮುಖಿಯಾಗುವಲ್ಲಿ ನಿಜ ತೆರೆದುಕೊಳ್ಳುವುದೆಂಬ ತಿಳುವಳಿಕೆ ಈ ಕಥೆಯ ಹಿಂದೆ ಇದೆ ಅಂತಕ್ಕಂಥದ್ದು. ಸೊ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ವರ್ತಮಾನದ ನೈಜ ಸ್ಥಿತಿಯ ಒಂದು ಘಟನೆ ಆಗಿರ್ಬೋದು ಮತ್ತು ವ್ಯಕ್ತಿ ಮುಖಾಮುಖಿಯಾದಲ್ಲಿ ನಿಜ ತೆರೆದುಕೊಳ್ಳುವುದೆಂಬ ತಿಳುವಳಿಕೆ ಈ ಕಥೆಯ ಮುಖಾಂತರವಾಗಿ ನಾವೆಲ್ಲ ತಿಳಿದುಕೊಳ್ಳುವಂತಹ ವಿಚಾರವನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಗದ್ಯಪಾಠಕ್ಕೆ ಹೋಗಿಬಿಡೋಣ. ಸೊ ಗದ್ಯಪಾಠದ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ, ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ. ಗೇಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ನಗ ಇಟ್ಟೊಡನೆ ಮಲಗಿಬಿಡುತ್ತದೆ ಅಂತಕ್ಕಂಥದ್ದು. ಸೊ ಮುಖ್ಯವಾಗಿ ಈ ಕಥೆಯ ನಾಯಕನೇ ಬಸಲಿಂಗ ಅಂತಕ್ಕಂಥದ್ದು. ಆ ಬಸಲಿಂಗ ಸಾಮಾನ್ಯ ರೈತನಾಗಿರ್ತಕ್ಕಂಥವನು. ಅವನಿಗೆ ಪುರುಸೊತ್ತಿಲ್ಲದ ಕಾಲ. ಪುರುಸೊತ್ತು ಅಂದರೆ ಸಮಯವೇ ಇಲ್ಲದಿರತಕ್ಕಂಥ ಕಾಲ. ಯಾಕೆ ಅಂದರೆ ಗೇಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ ಅಂತಕ್ಕಂಥದ್ದು. ಸೊ ಮುಖ್ಯವಾಗಿ ಏನಪ್ಪ ಅಂತಂದರೆ, ಕುಳ ಅಂದರೆ ಇಲ್ಲಿ ನೇಗಿಲಿನ ತುದಿ. ಅವನು ಪುರುಸೊತ್ತಿಲ್ಲದ ಸಮಯವಿಲ್ಲದ ಕಾಲ ಏಕೆಯಾಗಿತ್ತಂದರೆ ಗೇಯುವುದನ್ನು 4 ದಿನ ತಡ ಮಾಡಿದರೆ. ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ, ಮಳೆ ಬೀಳಲಿಕ್ಕೆ ಪ್ರಾರಂಭವಾದ ನಂತರದಲ್ಲಿ ರೈತರು ಹೊಲದಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಆ ಬಸಲಿಂಗನಿಗೂ ಕೂಡ ಗೇಯುವುದನ್ನು, ನೇಗಿಲ ಹೊಡೆಯುವುದನ್ನು 4 ದಿನ ತಡ ಮಾಡಿದರೆ, ಆ ಮಳೆ ಬಿದ್ದು ಮೆತ್ತಗಾಗಿರ್ತಕ್ಕಂಥ ನೆಲ 4 ದಿನ ತಡ ಮಾಡಿದರೆ ಮತ್ತೆ ಆ ನೆಲ ಗಟ್ಟಿಯಾಗಿ ನೇಗಿಲಿನ ತುದಿ ನೆಲದಲ್ಲಿ ನಾಟುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ತಡವನ್ನು ಮಾಡದೆ ಆ ಹೊಲವನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಸಿದ್ಧತೆಯಲ್ಲಿ ಬಸಲಿಂಗ ತೊಡಗಿದ್ದ. ಅದಕ್ಕಾಗಿ ಅವನಿಗೆ ಪುರುಸತ್ತು ಸಮಯ ಇಲ್ಲದೇ ಆಗಿರ್ತಕ್ಕಂಥ ಕಾಲವಾಗಿ ಬಿಟ್ಟಿತ್ತು. ಆದರೆ ಅವನ ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ. ಹಾಗಾದರೆ ಅವನ ಪಳಗಿಸಿರುವಂಥ, ಸಾಕಿರುವಂಥ 2 ಎತ್ತುಗಳಲ್ಲಿ ಒಂದು ಎತ್ತು ಅದು ನೊಗ ಇಟ್ಟೊಡನೆ ಮಲಗಿ ಬಿಡ್ತಾ ಇತ್ತು. ಅಂದರೆ ಶಕ್ತಿಹೀನವಾಗಿರ್ತಕ್ಕಂಥ ಎತ್ತು ಇತ್ತು. ಅಂದರೆ ಸದಾ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡುವಂತಹ ಶಕ್ತಿ ಅದರಲ್ಲಿ ಇರಲಿಲ್ಲ. ಅದು ಶಕ್ತಿಹೀನ ಆಗಿತ್ತು. ಸ್ವಲ್ಪ ಕೆಲಸವನ್ನು ಮಾಡಿ ಬಂದರೂ ಕೂಡ ಅದು ಮಲಗಿಬಿಡುವ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇತ್ತು. ಎಷ್ಟು ಹೊಡೆದರೂ ಕೂಡ ಏಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವಂಥ ಸೂಚನೆಗಳಿವೆ. ಹಾಗಾದರೆ ಅದರ ಜೊತೆ ಒಂದು ಎತ್ತು ಮಲಗಿಬಿಡುವಂಥದ್ದು, ಜೊತೆಗೆ ಇನ್ನೊಂದು ಅದರ ಸಹೋದ್ಯೋಗಿ ಎತ್ತು ಅದು ಕೂಡ ಮೊದಲನೇ ಎತ್ತಿನಂತೆ ಆಗಿಬಿಡುವಂಥ ಸೂಚನೆಗಳು ಅದರಲ್ಲಿ ಕಾಣಿಸ್ತಾ ಇತ್ತು. ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಏಳುತ್ತದೆ. ಆದರೆ ಜೊತೆಗಾರ ಏಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡು ಬರ್ತಾ ಇತ್ತು. ಆದರೆ ಒಂದು ಎತ್ತು ಅದರ ಮೊದಲನೇ ಎತ್ತಿನ ಸೂಚನೆಗಳು ಕಂಡರೂ ಕೂಡ ಮಲಗಿರ್ತಕ್ಕಂಥ ಒಂದು ಎತ್ತಿಗೆ ಒಂದು ಏಟನ್ನು ಕೊಟ್ಟೊಡನೆ ಏಳ್ತಾ ಇತ್ತು. ಆದರೆ ಜೊತೆಗಾರ ಏಳುವುದನ್ನು ಕಾದು ಕೆಲಸವಿಲ್ಲದ ಬಗ್ಗೆ ಇವತ್ತು ಏಳೋದಿಲ್ಲ ಅದು ಎತ್ತು, ಮೊದಲನೇ ಎತ್ತು ತಂದು ಹೇಳಿ ಅದು ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಈ 2ನೇ ಎತ್ತಿನಲ್ಲಿ ಕಂಡು ಬರ್ತಾ ಇತ್ತು. ಆದ್ದರಿಂದ ಬಸಲಿಂಗ ಈ 2 ಎತ್ತುಗಳನ್ನ ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನ ಹಂಚಿಕೊಳ್ಳಬೇಕು. ಹಾಗಾದರೆ ಬಸಲಿಂಗ ಪ್ರತಿ ಸಲ ವಿಚಾರವನ್ನು ಮಾಡ್ತಾ ಇದ್ದ. ಈ ಥರ ಮಲಗಿ ಬಿಡುವಂಥ ಎತ್ತುಗಳಿಂದ ಕೆಲಸಗಳು ವೇಗವಾಗಿ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಎತ್ತುಗಳನ್ನ ಯಾರಾದರೊಬ್ಬರಿಗೆ ಸಾಟಿಯಲ್ಲಿ, ಸಾಟಿ ಅಂದರೆ ಮುಖ್ಯವಾಗಿ ವಿನಿಮಯ ಆಗಿರ್ಬೋದು ಅಥವಾ ಅದಲು ಬದಲು ಮಾಡುವಂಥ ಪ್ರಕ್ರಿಯೆ. ಹಾಗಾದರೆ ಈ ಎತ್ತುಗಳನ್ನ ಯಾರಾದರೂ ಒಬ್ಬರಿಗೆ ಅದಲು ಬದಲು ಮಾಡಿಕೊಟ್ಟು ಹೊಸ ಎತ್ತುಗಳನ್ನ ಹಂಚಿಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಪ್ರತಿ ಸಲ ಬಸಲಿಂಗ ಮಾಡ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ. ಹಾಗಾದರೆ ಎತ್ತುಗಳಿಂದ ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅದರಿಂದ ಅದೊಂದು ಸಮಸ್ಯೆಗೆ ಒಳಗಾಗಿದ್ದ. ಅದೇ ಸನ್ನಿವೇಶದಲ್ಲಿ ಅವನ ಮಗುವಿನ ಮೈಯಲ್ಲಿ ಕೂಡ ಸರಿ ಇರಲಿಲ್ಲ, ಹುಷಾರಿಲ್ಲ. ಅದಕ್ಕಾಗಿ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಧಲಿಂಗಿ
ಹೇಳುತ್ತಲೇ ಇದ್ದಳು. ಹಾಗಾದರೆ ಬಸಲಿಂಗನ ಹೆಂಡತಿ ಪ್ರತಿ ಸಲ ಹೇಳ್ತಾ ಇದ್ದಳು, ನನ್ನ ಮಗುವಿನ ಮೈಯಲ್ಲಿ ಸರಿಯಿಲ್ಲ, ಇವನನ್ನು ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಅವನ ಹೆಂಡತಿ. ಹಾಗಾದರೆ ಬಸಲಿಂಗನ ಹೆಂಡತಿ ಹೆಸರು ಸಿದ್ಧಲಿಂಗಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಬಸಲಿಂಗ ರೈತ, ಅವನ ಹೆಂಡತಿ ಸಿದ್ಧಲಿಂಗಿ. ಹಾಗಾದರೆ ಸಿದ್ಧಲಿಂಗಿ ಹೇಳುತ್ತಲೇ ಇದ್ದಳು, ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತು. ಈ ತೊಂದರೆ ತನ್ನನ್ನು ಎಷ್ಟೊಂದು ಘಾಸಿಗೊಳಿಸಿತೆಂದು ಬಸಲಿಂಗ ಊಹಿಸಿರಲಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಬಸಲಿಂಗನಿಗೆ ಮತ್ತೊಂದು ತೊಂದರೆ ಕಾಣಿಸಿಕೊಳ್ತಾ ಇದೆ. ಆ ತೊಂದರೆ ಇವನಿಗೆ ಇಷ್ಟೊಂದು ಘಾಸಿ ಅಂದರೆ ಮುಖ್ಯವಾಗಿ ಇಲ್ಲಿ ತೊಂದರೆ ಆಗಿರ್ಬೋದು, ಅಥವಾ ಹಿಂಸೆ ಅಂತಕ್ಕಂಥದ್ದು ಆಗಿರ್ಬೋದು, ಅಥವಾ ನೋವು ಅಂತಕ್ಕಂಥದ್ದು ಆಗ್ಬೋದು. ಹಾಗಾದರೆ ಮತ್ತೊಂದು ಸಮಸ್ಯೆ ಇವನಲ್ಲಿ ಕಾಣ್ತಾ ಇದೆ, ತೊಂದರೆ ಕಾಣ್ತಾ ಇದೆ. ಅದು ಇವನು ಊಹಿಸದೇ ಇರುವ ರೀತಿಯಲ್ಲಿ ಇವನಿಗೆ ಹಿಂಸೆಯನ್ನು ಕೊಡ್ತಾ ಇತ್ತು. ಅದು ಯಾವುದೆಂದರೆ ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು. ಹಾಗಾದರೆ ನಾವು ಯಾವುದೇ ರೀತಿಯ ಸಂತೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ, ದನ ಕರುಗಳನ್ನ ಮಾರುವಂಥ ಸಂದರ್ಭದಲ್ಲಿ ಮಾರುವವರು ಎಷ್ಟೊಂದು ಸುಳ್ಳುಗಳನ್ನ ಹೇಳಿ ಮಾರ್ತಿರ್ತಾರೆ. ಅದೇ ರೀತಿಯಾಗಿ ಬಸಲಿಂಗ ಈ ಮಲಗುವಂತಹ ಎತ್ತುಗಳ ಬಗ್ಗೆ ಯಾವುದಾದ್ರೂ ಸುಳ್ಳುಗಳನ್ನ ಹೇಳಬೇಕು, ಯಾವ ಸುಳ್ಳು ಹೇಳಬೇಕು, ಹೇಗೆ ಹೇಳಬೇಕು ಅನ್ನುವಂಥ ವಿಚಾರಗಳು ಇವನ ತಲೆ ತಿನ್ನತೊಡಗಿತ್ತು. ಸುಳ್ಳು ಹೇಳಲು ಬೇಕಾದ ಅವನಿಗೆ ಛಾತಿ ಅಂದರೆ ಧೈರ್ಯ ಆಗಿರ್ಬೋದು, ಮಾತುಗಾರಿಕೆ ಅವನಲ್ಲಿ ಇರಲಿಲ್ಲ. ಹಾಗಾದರೆ ಇವನಿಗೆ ಕಾಣುವಂತಹ ಘಾಸಿಗೊಳಿಸುವಂಥ ತೊಂದರೆ ಯಾವುದಪ್ಪ ಅಂತಂದರೆ, ಯಾವ ಸುಳ್ಳುಗಳನ್ನ ಹೇಳಿ ಈ ಎತ್ತುಗಳನ್ನ ಮಾರಬೇಕು ಅಂತಕ್ಕಂಥ ಒಂದು ವಿಚಾರ, ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಧೈರ್ಯ ಮತ್ತು ಚಾಣಾಕ್ಷತನೆಯ ಒಂದು ಮಾತುಗಳು ಅವನಲ್ಲಿ ಇರಲಿಲ್ಲ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದೆ ಅಂತೆಲ್ಲ ತಲೆ ಬಿಸಿಯಾಗ್ತಾ ಇತ್ತು. ಹಾಗಾದರೆ ಈ ಎತ್ತುಗಳ ಬಗ್ಗೆ ಒಳ್ಳೆಯ ಅಂಶಗಳು ಏನು ಹೇಳಬೇಕು ಅಂತಕ್ಕಂಥ ವಿಚಾರಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ತಲೆ ನೋಯ್ತಾ ಇತ್ತು ಅಂತಕ್ಕಂಥದ್ದು. ಯಾಕೆಂದರೆ ಆ ಎತ್ತುಗಳು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ಒಂದೂ ಕೂಡ ಒಳ್ಳೆಯ ಕೆಲಸ ಇಲ್ಲಾಗಿತ್ತು. ಕಡಿಮೆ ಕೆಲಸ, ಮಲಗೋದು ಜಾಸ್ತಿ, ಆಲಸ್ಯದಿಂದ ಕೂಡಿರ್ತಕ್ಕಂಥ ಎತ್ತುಗಳು. ಅದಕ್ಕಾಗಿ ಅವುಗಳ ಬಗ್ಗೆ ಒಳ್ಳೆಯದನ್ನು ಹೇಳುವಂಥ ಲೆಕ್ಕ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಇವನ ತಲೆ ಬಿಸಿ ಅಂದರೆ ನೋಯ್ತಾ ಇತ್ತು. ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗನ್ನಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು. ಅದೇ ರೀತಿಯಾಗಿ ಇಷ್ಟೆಲ್ಲ ಸಮಸ್ಯೆಗಳು ಒಂದೊಂದಾಗಿ ಸಮಸ್ಯೆಗಳನ್ನ ಅನುಭವಿಸುವಂಥ ಸಂದರ್ಭದಲ್ಲಿಯೇ ಮತ್ತೊಂದು ಸಮಸ್ಯೆಯನ್ನು ಇವನಿಗೆ ಎದುರಾಗಿತ್ತು. ಅದೇನೆಂದರೆ ಬಸಲಿಂಗನ ಎಡಗನ್ನಲ್ಲಿ ಕಾಣಿಸಿಕೊಂಡ ಒಂದು ನೋವು. ಬಸಲಿಂಗನ ಎಡಗನ್ನು, ಬಸಲಿಂಗನ ಯಾವ ಕಣ್ಣಲ್ಲಿ ಮೊದಲಿಗೆ ನೋವು ಪ್ರಾರಂಭವಾಗಿತ್ತು ಅಂತಕ್ಕಂಥ ಪ್ರಶ್ನೆ ಕೇಳ್ಬೋದು. ಆದರೆ ನಮಗೆಲ್ಲ ಗೊತ್ತಿರಬೇಕು, ಮೊದಲನೇದಾಗಿ ಬಸಲಿಂಗನ ಎಡಗನ್ನಲ್ಲಿ ನೋವು ಪ್ರಾರಂಭವಾಗಿತ್ತು ಅಂತಕ್ಕಂಥದ್ದು. ಹಾಗಾದರೆ ಈ ಎಡಗಣ್ಣಿನ ನೋವು ಹೆಚ್ಚಾಗುತ್ತಲೇ ಹೋಗ್ತಾ ಇದೆ. ಮೊದಲು ಅದು ಕಣ್ಣು ಬೇನೆ ಇರಬಹುದೆಂದು ತಿಳಿದ, ಆದರೆ ಕಣ್ಣು ಕೆಂಪಾಗಲಿಲ್ಲ. ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು. ಈ ನೋವು ಬಲಗಣ್ಣಿನಲ್ಲಿ ಕೂಡ ಇರಲಿಲ್ಲ ಅಂತಕ್ಕಂಥದ್ದು. ಸೊ ಮೊದಲು ಇದು ಕಣ್ಣು ಬೇನೆ ಅಂದರೆ ಸಾಂಕ್ರಾಮಿಕವಾಗಿ ಬರುವಂಥ ಕಣ್ಣು ಬೇನೆ ಇರಬಹುದು ಅಂತಕ್ಕಂಥ ವಿಚಾರವನ್ನು ಮಾಡಿದ್ದ. ಆದರೆ ಕಣ್ಣು ಬೇನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕಣ್ಣು ಕೆಂಪಾಗುತ್ತದೆ. ಆದರೆ ಕಣ್ಣು ಕೆಂಪಾಗುವಂಥ ಯಾವುದೇ ಲಕ್ಷಣಗಳು ಕಾಣದಿರ್ತಕ್ಕಂಥದ್ದು ಮತ್ತು ಕಣ್ಣಿನ ಸುತ್ತ ನೋವು ಮಾತ್ರ ದಿನೇ ಹೆಚ್ಚಾಗ್ತಾ ಇತ್ತು. ಈ ನೋವು ಬಲಗಣ್ಣಲ್ಲಿರಲಿಲ್ಲ. ಹಾಗಾದರೆ ಎಡಗಣ್ಣು ಕಣ್ಣು ಬೇನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎರಡೂ ಕಣ್ಣುಗಳಲ್ಲಿ ನೋವು ಕಾಣ್ಬೋದು. ಆದರೆ ಇವನದು ಕೇವಲ ಎಡಗಣ್ಣಿನಲ್ಲಿ ಮಾತ್ರ ನೋವು ಕಾಣ್ತಾ ಇತ್ತು. ಬಲಗಣ್ಣಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲಾಗಿತ್ತು. ಅದಕ್ಕಾಗಿ ಎಡಗಣ್ಣ ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನ್ನಿಸತೊಡಗಿತು. ಆ ಕಣ್ಣು ಕೇವಲ ನೋವು ಅಷ್ಟೇ ಅಲ್ಲದೆ ದಿನಗಳು ಕಳೆದಂತೆ ಕಾಣುವಂಥ ದೃಷ್ಟಿ ಮಂದವಾಗುವ ರೀತಿಯಲ್ಲಿ ಅವನಿಗೆ ಭಾಸವಾಗ್ತಾ ಇತ್ತು ಅಂತಕ್ಕಂಥದ್ದನ್ನು ಅಲ್ಲಿ ನೋಡ್ತಾ ಇದ್ದೀವಿ. ಇದರಿಂದ ಹೆದರಿಕೆ ಶುರುವಾಯಿತು. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ಹಾಗಾದರೆ ಹೆದರಿಕೆ, ಅಂಜಿಕೆ ಪ್ರಾರಂಭವಾಗಿ ಅವನು ಇರುವಂತಹ ನಗರದ ತನ್ನ ಎಂದಿನ ವೈದ್ಯರಿಗೆ, ಡಾಕ್ಟರ್ ಬಳಿ ಹೋಗಿ ತೋರಿಸಿದ. ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ
ರೆಪ್ಪೆಯನ್ನು ಅಗಲಿಸಿ ನೋಡ್ತಾ ಇದ್ದಾರೆ. ಸೊ ಹಾಗಾದರೆ ವೈದ್ಯರ ಚಿಕಿತ್ಸೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಹೋದ ನಂತರದಲ್ಲಿ ಮೊದಲು ಪರೀಕ್ಷೆಯನ್ನು ಮಾಡಬೇಕಾಗುತ್ತದೆ, ರೋಗಿಯ ಪರೀಕ್ಷೆ. ಅದಕ್ಕಾಗಿ ಅವರು ಬಸಲಿಂಗನ ನೋವಿನ ಎಲ್ಲ ವಿವರಗಳನ್ನ ಪಟ್ಟಿ ಮಾಡಿ ನಂತರ ರಪ್ಪೆಯನ್ನು ಅಗಲಿಸಿ ನೋಡ್ತಾ ಇದ್ದಾರೆ. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯವನ್ನು ತುಂಬಲು ಒಳ್ಳೊಳ್ಳೆಯ ಮಾತುಗಳನ್ನು ಆಡಿದರು. ನಾವೆಲ್ಲ ನೋಡ್ಬೋದು, ವೈದ್ಯರ ಚಿಕಿತ್ಸೆಗಿಂತ ಅವರ ಮಾತುಗಳೇ ನಮ್ಮಲ್ಲಿ ಬಹಳಷ್ಟು ಪ್ರಭಾವ ಬೀರುವಂಥದ್ದು ನೋಡ್ಬೋದು ನಾವೆಲ್ಲ. ಅದಕ್ಕಾಗಿ ಆ ವೈದ್ಯರಿಗೆ ಅವನ ಕಣ್ಣಿನ ನೋವಿನ ಏನು ಸಮಸ್ಯೆ ಇರ್ಬೋದು, ಏನು ಯಾವ ಕಾಯಿಲೆ ಇರ್ಬೋದು ಅಂತಕ್ಕಂಥದ್ದು ಅರ್ಥವಾಗದೇ ಇದ್ದರೂ ಕೂಡ ಬಸಲಿಂಗನಿಗೆ ಧೈರ್ಯವನ್ನು ತುಂಬಲಿಕ್ಕೆ ಒಳ್ಳೆಯ ಮಾತುಗಳನ್ನ ಹೇಳ್ತಾ ಇದ್ದಾರೆ. ತಮ್ಮ ವೈದ್ಯಕೀಯ ಪವಾಡಗಳನ್ನ ವಿವರಿಸ್ತಾ ಇದ್ದಾರೆ. ಪವಾಡಗಳು ಅಂದರೆ ಆಶ್ಚರ್ಯಕರವಾಗಿರ್ತಕ್ಕಂಥ ಘಟನೆಗಳು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾದರೆ ತಮ್ಮ ವೈದ್ಯಕೀಯ ಪವಾಡಗಳು ಅಂದರೆ ವೈದ್ಯರು ತಮ್ಮ ವಿಶೇಷವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಹಚ್ಚಿಕೊಳ್ಳಲು ಒಂದು ಲೇಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಲೇಹೆ ಅಂದರೆ ಇಲ್ಲಿ ನೆಕ್ಕಿ ತಿನ್ನುವಂತಹ ಒಂದು ಔಷಧ ಅಥವಾ ಮೂಲಮ ಅಂತಕ್ಕಂಥದ್ದು. ಒಂದು ಲೇಹವನ್ನು ಕೊಟ್ಟು ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಲೇಹವನ್ನು ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು, ಉಪ್ಪಿನ ಕಾವು ಕೊಟ್ಟುಕೊಂಡ. ಹಾಗಾದರೂ ಇಲ್ಲಿಯವರೆಗೆ ವೈದ್ಯರ ಎಲ್ಲ ಪರೀಕ್ಷೆ ಆದ ನಂತರದಲ್ಲಿ ಒಂದು ಲೇಹವನ್ನು ಕೊಡ್ತಾ ಇದ್ದಾರೆ, ಅದರ ನೆಕ್ಕಿ ತಿನ್ನುವಂತಹ ಔಷಧ ಅಥವಾ ಮೂಲಮು. ಸೊ ಹಾಗಾದರೆ ಅದನ್ನು ಕೊಟ್ಟು ಅದರಿಂದ ಸ್ವಲ್ಪ ಸಮಾಧಾನವನ್ನು ಪಟ್ಕೊಂಡು ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಆ ಕೊಟ್ಟಿರ್ತಕ್ಕಂಥ ಲೇಹವನ್ನು ಹಚ್ಚಿಕೊಂಡು ವೈದ್ಯರ ಸಲಹೆಯ ಪ್ರಕಾರವಾಗಿ ಆ ಕಣ್ಣಿಗೆ ಬಟ್ಟೆ ಕಾವಾಗಿರ್ಬೋದು, ಉಪ್ಪಿನ ಕಾವು ಆಗಿರ್ಬೋದು ಎಲ್ಲವನ್ನ ಕೊಟ್ಟು ಕೊಂಡ. ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆಯಾಗಲಿಲ್ಲ. ತನ್ನ ಎಂದಿನ ವೈದ್ಯರ ಬಳಿ ಪರೀಕ್ಷೆಯನ್ನು ಮಾಡಿಸಿಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಸಲಹೆಗಳನ್ನ ಪಾಲಿಸಿದ ನಂತರದಲ್ಲಿಯೂ ಕೂಡ ಅವನ ಕಣ್ಣಿನ ನೋವು ಮತ್ತು ಮಂದಸ್ಥಿತಿಯಲ್ಲಿ ಯಾವುದೇ ರೀತಿಯ ಕಡಿಮೆ ಆಗುವಂಥ ಬದಲಾವಣೆ ಕಾಣಲಿಲ್ಲ. ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ. ಹಾಗಾದರೆ ಬಿಡುವು ಇಲ್ಲದಿರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಹೆಂಡತಿಗೆ ಹೇಳಿದರೆ ಅವಳು ನಂಬಲಿಕ್ಕೆ ಸಿದ್ಧಳಿಲ್ಲ, ನಂಬಲಿಕ್ಕೆ ತಯಾರಿಲ್ಲ. ಯಾರು? ಬಸಲಿಂಗನ ಹೆಂಡತಿ ಸಿದ್ಲಿಂಗಿ. ಅದು ಆತನ ಕಲ್ಪನೆ ಎಂಬಂತೆ ಮಾತಾಡಿದಳು. ಸೊ ಹಾಗಾದರೆ ಅದೊಂದು ಅವನಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಪೋಹ ಆಗಿರ್ಬೋದು ಅಥವಾ ಕಲ್ಪನೆ ಆಗಿರ್ಬೋದು, ಅದು ಯಾವುದೇ ರೀತಿಯ ನೋವು ಇಲ್ಲ, ಅದೊಂದು ಅವನ ಕಲ್ಪನೆ ಎಂಬಂತೆ ಅವಳು ಅವನ ಜೊತೆ ಮಾತನಾಡ್ತಾ ಇದ್ಳು. ಇದರ ವಿಚಾರವಾಗಿ ಬಸಲಿಂಗನಿಗೆ ಸಿಟ್ಟು ಬಂತು. ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು. ಹಾಗಾದರೆ ಆ ಸಿದ್ಲಿಂಗಿಯ ಪ್ರತಿಕ್ರಿಯೆ ಮುಖಾಂತರವಾಗಿ ಬಸಲಿಂಗನಿಗೆ ಸಿಟ್ಟು ಬರ್ತಾ ಇದೆ. ಒಂದು ರೀತಿ ಅಸಹಾಯಕತೆ, ನನ್ನ ಪರವಾಗಿ ನನ್ನ ಬಗ್ಗೆ ಅವಳಲ್ಲಿ ಸ್ವಲ್ಪ ಕೂಡ ಕಾಳಜಿ ಇಲ್ಲ ಅಂತಕ್ಕಂಥ ವಿಚಾರದಿಂದ ಅವನಲ್ಲಿ ಅಸಹಾಯಕತೆ ಶುರುವಾಗ್ತಾ ಇದೆ. ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟವನ್ನು ತೋಡಿಕೊಂಡ, ಉಳಿದಿರುವಂತಹ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿತ್ತು. ಸೊ ಹಾಗಾದರೆ ಮುಖ್ಯವಾಗಿ ಅವನ ಒಂದು ಅಸಹಾಯಕತೆ ಇರ್ಬೋದು, ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟವನ್ನು ತೋಡಿಕೊಂಡ, ಜೊತೆಗೆ ಉಳಿದಿರುವಂಥ ಒಂದು ನೆಲ, ಉಳಬೇಕಾಗಿರ್ತಕ್ಕಂಥ ನೆಲ, ಅಲ್ಲಿ ಮಗುವಿನ ಒಂದು ಕಾಯಿಲೆ ಮತ್ತು ಎಲ್ಲವೂ ಕೂಡ ಅವನಿಗೆ ಮೌನವಾಗಿ ಕಾಣತೊಡಗಿತ್ತು. ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು. ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು. ಹಾಗಾದರೆ ಇವನಿಗೆ ಯಾರೋ ಒಬ್ಬರು ಇವನ ಎಲ್ಲ ಕಷ್ಟವನ್ನು ನೋಡಿ ಅವನಿಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಒಬ್ಬರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪ ಅವನಿಗೆ ತೋರಿಸಲು ಹೇಳಿದರು. ಸೊ ಹಾಗಾದರೆ ಈ ಒಂದು ಕಥೆಯಲ್ಲಿ ಬಂದಿರುವಂತಹ ಸರ್ಕಾರಿ ಆಸ್ಪತ್ರೆಯ ವೈದ್ಯನ ಹೆಸರು ಡಾಕ್ಟರ್ ತಿಮ್ಮಪ್ಪ. ಹಾಗಾದರೆ ತಿಮ್ಮಪ್ಪನಿಗೆ ತೋರಿಸಲು ಹೇಳ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವಂಥ ಜಾಗ ಎಂದು ತಿಳಿದುಕೊಂಡಿರ್ತಕ್ಕಂಥ ಬಸಲಿಂಗ ಅವನ ವಿಚಾರದಲ್ಲಿ, ಆದರೆ ಅವನ ಈ ಒಂದು ಇಲ್ಲಿ ಹೋಗುವಂಥದ್ದು ಅವನ ಒಂದು ಕೊನೆಯ ಪ್ರಯತ್ನವಾಗಿ ಕಾಣಿಸತೊಡಗಿತ್ತು. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದವರು
ಧೈರ್ಯವನ್ನು ತುಂಬಿದರು. ಖಾಸಗಿ ವೈದ್ಯರು ಕೂಡ ಎಷ್ಟೋ ಕೆಟ್ಟವರೆಂದು ವಿವರಿಸಿದರು. ಹಾಗಾದರೆ ಸರ್ಕಾರಿ ಆಸ್ಪತ್ರೆ ಏನೋ ಒಳ್ಳೆಯವರು, ಅದರ ಬಗ್ಗೆ ವಿಶ್ವಾಸವನ್ನು ಮೂಡಿಸಿ, ಜೊತೆಗೆ ಖಾಸಗಿ ವೈದ್ಯರು ಕೂಡ ಅಷ್ಟು ಯಾವ ರೀತಿಯಾಗಿ ಕೆಟ್ಟವರಾಗಿರುತ್ತಾರೆ ಎಂಬುದರ ಬಗ್ಗೆ ಅವನಿಗೆ ವಿವರಿಸಿ, ಅವನಲ್ಲಿ ಧೈರ್ಯವನ್ನು ತುಂಬಿಸಿ ಡಾಕ್ಟರ್ ತಿಮ್ಮಪ್ಪನ ಹತ್ತಿರ ಹೋಗಿ ಭೇಟಿ ಆಗಲಿಕ್ಕೆ ಸಲಹೆಯನ್ನು ಕೊಟ್ಟರು ಅಂತಕ್ಕಂಥದ್ದು ನಾವಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ದರು. ಎಲ್ಲರೂ ಬಡವರು. ಬಸ್ಲಿಂಗ ಕಾಯುತ್ತಾ ಕೂತ. ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತ. ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡಿಕೊಂಡ. ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದನ್ನು ಹೇಳಿಬಿಟ್ಟ. ಹಾಗಾದರೆ ಸರ್ಕಾರಿ ಆಸ್ಪತ್ರೆಯಲ್ಲಿಯೂ ಕೂಡ ಬಡವರು ಬರುವಂತಹ ಆಸ್ಪತ್ರೆ. ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯನಾಗಿ ಬಿಟ್ಟಿದ್ದ. ಏಕೆಂದರೆ ಬಡವರೆಲ್ಲರಿಗೂ ಕೂಡ ಆ ಸರ್ಕಾರಿ ಆಸ್ಪತ್ರೆಗೆ ಬರುವಂಥದ್ದು. ಅದಕ್ಕಾಗಿ ಬಹಳಷ್ಟು ರೋಗಿಗಳು ಬರುವ ಕಾರಣಕ್ಕೋಸ್ಕರವಾಗಿ ಡಾಕ್ಟರ್ ತಿಮ್ಮಪ್ಪ ಸದಾಕಾಲ ಬಿಡುವು ಇಲ್ಲದಿರ್ತಕ್ಕಂಥ ವೈದ್ಯನಾಗಿ ಬಿಟ್ಟಿದ್ದ. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ದರು. 10 ರೋಗಿಗಳು ಸಾಲುಗಟ್ಟಿ ಸರತಿ ಸಾಲಿನಲ್ಲಿ ನಿಂತು ಬಿಟ್ಟಿದ್ದರು. ಎಲ್ಲರಿಗೂ ಕೂಡ ಬಡವರೇ. ಬಸ್ಲಿಂಗ ಕೂಡ ಕಾಯುತ್ತಾ ನಿಂತು ಬಿಟ್ಟ. ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತು ಒಟ್ಟಿಗೆ ತಾನು ಅನುಭವಿಸುತ್ತಿರುವಂತಹ ಎಲ್ಲ ಕಷ್ಟಗಳನ್ನ, ತೊಂದರೆಗಳನ್ನ ಅಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ. ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿ ಎಲ್ಲವನ್ನ ಕೆಡಿಸಿರುವುದನ್ನು ಡಾಕ್ಟರ್ ತಿಮ್ಮಪ್ಪನವರ ಎದುರು ನಿಂತು ಬಸಲಿಂಗ ಹೇಳಿದ. ತಿಮ್ಮಪ್ಪ ಅವನನ್ನು ಪರೀಕ್ಷೆಯನ್ನು ಮಾಡಿದರು. ಸೂಟಿಯಾದ ಬೆರಳುಗಳ, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್ ಬಸಲಿಂಗನ ದೃಷ್ಟಿಯ ಒಂದು ಅಳತೆ, ಸ್ಪಷ್ಟತೆಯನ್ನು ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ? ಸೊ ಹಾಗಾದರೆ ಡಾಕ್ಟರ್ ತಿಮ್ಮಪ್ಪನವರ ಸೂಟಿಯಾಗಿರ್ತಕ್ಕಂಥ ಬೆರಳುಗಳು, ವಿಶ್ವಾಸ ತುಂಬಿದ ಮಾತುಗಳಿಂದ ಕೂಡಿರ್ತಕ್ಕಂಥ ಅವರ ಒಂದು ವರ್ತನೆ. ಹಾಗಾದರೆ ಆ ಬಸ್ಲಿಂಗನ ವಿವಿಧ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ದೃಷ್ಟಿಯ ಅಳತೆಗಿರ್ಬೋದು, ಅವನ ದೃಷ್ಟಿಯ ಸ್ಪಷ್ಟತೆಗಿರ್ಬೋದು, ಅದೆಲ್ಲವನ್ನು ನೋಡಿ ನೋವಿನ ಕಾರಣಕ್ಕಾಗಿ ಹುಡುಕುತ್ತಾ ಕೊನೆಗೆ ಒಂದು ಮಾತನ್ನು ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ, ಪರವಾಗಿಲ್ಲವಾ ಅಂತಕ್ಕಂಥದ್ದು ಕೇಳಿದಾಗ ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸ್ಲಿಂಗ ಆ ವೈದ್ಯರನ್ನೇ ವೀಕ್ಷಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿದರೂ ಬಸ್ಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಿದ್ಧಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳಿದ. ವಿವರಗಳನ್ನ ತಿಳಿಸುವಂಥ ಉತ್ಸಾಹ ಅವನಲ್ಲಿ ಇರಲಿಲ್ಲ. ಹಾಗಾದರೆ ತಿಮ್ಮಪ್ಪ ಹೇಳಿರ್ತಕ್ಕಂಥ ಎಲ್ಲ ವಿಶ್ವಾಸ ಮಾತುಗಳಿಂದ ಬಸ್ಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಿದ್ಧಲಿಂಗಿಗೆ, ತನ್ನ ಹೆಂಡತಿ ಸಿದ್ಧಲಿಂಗಿಗೆ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳಿದ. ನಂತರ ಎಲ್ಲ ವಿವರಗಳನ್ನ ತಿಳಿಸುವಂಥ ಉತ್ಸಾಹ, ಖುಷಿ ಅವನಲ್ಲಿ ಇರಲಿಲ್ಲ. ಮರುದಿನ ಹೆಕ್ಕೆ, ಹಿತ್ತಿಲು, ನೀರು ನಡಿಯ ಕೆಲಸವೆಲ್ಲವನ್ನ ಮುಗಿಸಿ ಆಸ್ಪತ್ರೆಗೆ ಹೊರಟ ತಿಮ್ಮಪ್ಪ. ಡಾಕ್ಟರ್ ತಿಮ್ಮಪ್ಪ ಎಷ್ಟು ಒಳ್ಳೆಯವರು ಎಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು. ಬಸ್ಲಿಂಗನಲ್ಲಿ ಅವರಿಗೆ ಒಂದು ವಿಶೇಷ ಆಸಕ್ತಿ, ಪ್ರೀತಿ ಮೂಡಿದ್ದವು. ಹಾಗಾದರೆ ಆ ಡಾಕ್ಟರ್ ತಿಮ್ಮಪ್ಪನವರು ಕೂಡ ಬಹಳ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಡಾಕ್ಟರ್ ಆಗಿದ್ದರು. ಯಾಕೆಂದರೆ ಆ ಬಸ್ಲಿಂಗ ತನ್ನ ದಿನನಿತ್ಯದ ಬೆಳಗಿನ ಎಲ್ಲ ಕೆಲಸವನ್ನು ಮುಗಿಸಿ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಆ ಡಾಕ್ಟರ್ ತಿಮ್ಮಪ್ಪನವರು ಕಾಯುವ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾದರೆ ಮುಖ್ಯವಾಗಿ ಆ ಬಸ್ಲಿಂಗನಲ್ಲಿ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಮತ್ತು ಪ್ರೀತಿ ಕೂಡ ಮೂಡಿತ್ತು. ಅವನ ಹೊಲ, ಎತ್ತು, ಮಗು ಕೂಡ ಅವರಲ್ಲಿ ನಿಂತಿದ್ದವು. ಹಾಗಾದರೆ ಬಸ್ಲಿಂಗ ಹೇಳಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಎಲ್ಲ ತೊಂದರೆಗಳು ವೈದ್ಯರ ಕಣ್ಣು ಮುಂದೆ ಎದುರಿಗೆ ಕಾಣ್ತಾ ಇದ್ವು. ಅನುಭವಿ ವೈದ್ಯರಾಗಿರ್ತಕ್ಕಂಥ ತಿಮ್ಮಪ್ಪ ಬಸ್ಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಹಾಗಾದರೆ ಡಾಕ್ಟರ್ ತಿಮ್ಮಪ್ಪನವರು ಒಬ್ಬ ಅನುಭವಿ ವೈದ್ಯನಾಗಿರ್ತಕ್ಕಂಥವರು ಬಸ್ಲಿಂಗನಿಗೆ ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಅವನ ಆಪರೇಷನ್ನ ಮುಗಿಸ್ತಾ ಇದ್ದಾರೆ. ಅವನ ಕೈಯನ್ನು ಹಿಡಿದುಕೊಂಡು
ಹೇಳ್ತಾ ಇದ್ದಾರೆ, ನೋಡು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವಂತಹ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ. ಹಾಗಾದರೆ ಅವನ ಆಪರೇಷನ್ನ ಮುಗಿಸಿದ ನಂತರದಲ್ಲಿ ಅವನಿಗೆ ವಿಶ್ವಾಸದಿಂದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾವೆಲ್ಲ ಸಲಹೆಗಳನ್ನ ಪಾಲಿಸಬೇಕು ಅಂತಕ್ಕಂಥ ವಿಚಾರಗಳನ್ನ ಬಸಲಿಂಗನಿಗೆ ಹೇಳ್ತಾ ಇದ್ದಾರೆ. ನೋಡು ಬಸಲಿಂಗ, ಇದೊಂದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವಂತಹ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೋ. ಒಂದು ವೇಳೆ ಸಲಹೆಯನ್ನು ಪಾಲಿಸದೇ ಇದ್ದಲ್ಲಿ, ನೀನು ತಲೆಗೆ ನೀರನ್ನು ಹಾಕಿದ್ದೇ ಆಗಿದ್ದಲ್ಲಿ ಆಪರೇಷನ್ ಮಾಡಿರ್ತಕ್ಕಂಥ ಕಣ್ಣು ಕೆಟ್ಟು ಹೋಗುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ನೀನು ತಲೆಗೆ 2 ವಾರ ನೀರನ್ನು ಹಾಕುವಂತಹ ಕೆಲಸವನ್ನು ಮಾಡಬೇಡ ಅಂತಂದೇಳಿ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಬಸಲಿಂಗನಲ್ಲೂ ಕೂಡ ತಿಮ್ಮಪ್ಪನವ್ರ ಬಗ್ಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಪ್ರೀತಿ ಬೆಳೆದಿತ್ತು. ಯಾಕೆಂದರೆ ಡಾಕ್ಟರ್ ತಿಮ್ಮಪ್ಪನವರ ಒಂದು ಕಾಳಜಿ, ಅವರು ಮಾಡಿರ್ತಕ್ಕಂಥ ಒಂದು ಚಿಕಿತ್ಸೆ ಅವನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಮೂಡಿಸುವ ರೀತಿಯಾಗಿ ಅಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಧಲಿಂಗಿ ದೊಡ್ಡ ರಾಧಾಂತವನ್ನೇ ಎಬ್ಬಿಸಿದಳೆ. ರಾಧಾಂತ ಅಂದರೆ ಜಗಳ. ಅಲ್ಲಿ ಮುಖ್ಯವಾಗಿ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಆಪರೇಷನ್ ಮಾಡಿಕೊಂಡು ಬಸಲಿಂಗ ಮನೆಗೆ ಬಂದ ನಂತರದಲ್ಲಿ ಬಸಲಿಂಗ ಮನೆಗೆ ಹೋದ ಮೇಲೆ ಸಿದ್ಧಲಿಂಗಿ ಬಸಲಿಂಗನ ಜೊತೆ ದೊಡ್ಡ ಜಗಳವನ್ನು ಎಬ್ಬಿಸಿದಳು, ರಾಧಾಂತವನ್ನು ಎಬ್ಬಿಸಲು. ಆಕೆ ಅದು ಹೇಗೋ ತಿಮ್ಮಪ್ಪ ಹೊಳೆಯರೆಂಬುದು ಗೊತ್ತಾಗಿತ್ತು. ಹಾಗಾದರೆ ಬಸಲಿಂಗನವರ ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ತಿಮ್ಮಪ್ಪನವರು ಕೆಳಜಾತಿಯವರು ಅಥವಾ ದಲಿತ ಜಾತಿಯವರು, ಹೊಳೆಯರು ಅಂತಕ್ಕಂಥದ್ದು ಗೊತ್ತಾಗಿತ್ತು. ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯತ್ತೆಂದು ಬೆರಗಾದ. ಬಸಲಿಂಗನಿಗೂ ಕೂಡ ಒಂದು ಆಶ್ಚರ್ಯಕರ ಮೂಡ್ತಾ ಇದೆ. ನನಗೆ ಇರದೇ ಇರತಕ್ಕಂಥ ವಿಷಯ ಅವಳಿಗೆ ಹೇಗೆ ಗೊತ್ತಾಯಿತು ಅಂತಕ್ಕಂಥ ವಿಚಾರ. ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಹೊಯ್ದಂತೆ ಕಾಣಿಸಿಕೊಳ್ಳತೊಡಗಿತ್ತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನ್ನಿಸಿತು. ಹಾಗಾದರೆ ತಾನು ಜಾತಿ ಭೇದ ಭಾವವನ್ನು ಮಾಡುವಂಥ ಮುಗ್ಧತೆಯಿಂದ ಕೂಡಿರ್ತಕ್ಕಂಥ ಬಸಲಿಂಗ, ಅವನು ಮುಗ್ಧನಾಗಿ ಬಿಟ್ಟಿದ್ದ, ಮುಗ್ಧತೆ ಮನುಷ್ಯ. ಹಾಗಾದರೆ ಅವನಲ್ಲಿ ವಿಚಾರಗಳು ಬರ್ತಾ ಇದೆ. ಡಾಕ್ಟರ್ ತಿಮ್ಮಪ್ಪ ತನ್ನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಹೊಯ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ ಡಾಕ್ಟರ್ ತಿಮ್ಮಪ್ಪ ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಒಂದು ಕ್ಷಣ ಅನ್ನಿಸ್ತಾ ಇದೆ. ಆದರೆ ಅಂಥ ಯೋಚನೆ ಕೆಟ್ಟದೆಂದು ಬೈದುಕೊಂಡ ತನ್ನ ಆಳ್ತನದಲ್ಲಿ ಏನೂ ಕಮ್ಮಿಯಾದಂತೆ ಬಸಲಿಂಗನಿಗೆ ಅನ್ನಿಸಿತು. ಇದರಿಂದ ನೊಂದುಕೊಂಡು ಈ ವಿಷಯವನ್ನು ಯಾರಿಗೂ ಹೇಳಿಕೊಡದೆಂದು ತೀರ್ಮಾನಿಸಿದ. ಹಾಗಾದರೆ ನಾನು ಇವತ್ತು ಡಾಕ್ಟರ್ ತಿಮ್ಮಪ್ಪನವರ ಕೈಯಿಂದ ಆಪರೇಷನ್ ಬಂದಿದ್ದೇನೆ ಅಂತಕ್ಕಂಥ ವಿಚಾರ, ಇದರಿಂದ ನೊಂದುಕೊಂಡು ಈ ವಿಷಯವನ್ನು ಯಾರಿಗೂ ಹೇಳಬಾರ್ದು ಅಂತಕ್ಕಂಥ ವಿಚಾರವನ್ನು ಮಾಡಿ ಸಿದ್ಧಲಿಂಗ ಕೂಡ ಇದನ್ನು ಒಪ್ತಾ ಇದ್ದಾಳೆ. ಹಾಗಾದರೆ ಈ ವಿಷಯವನ್ನು ಯಾರಿಗೂ ಕೂಡ ಹೇಳಬಾರ್ದು ಅಂತಕ್ಕಂಥ ವಿಚಾರ ಏನಿದೆಯಲ್ಲ, ಈ ವಿಚಾರ ಇಬ್ಬರು ಕೂಡ ತಮ್ಮ ವೈಯಕ್ತಿಕವಾಗಿ ಒಂದು ಅಭಿಪ್ರಾಯಕ್ಕೆ ಬರ್ತಾ ಇದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಷ್ಟೇ ಇವತ್ತಿನ ತರಗತಿಯಲ್ಲಿ ಸಾಕು. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗದ ಅಭ್ಯಾಸವನ್ನು ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಆ ಬಸಲಿಂಗ ಒಬ್ಬ ಸಾಮಾನ್ಯ ರೈತನಾಗಿದ್ದು ಅವನು ಪುರುಸೊತ್ತಿಲ್ಲದ ಕಾಲ ಯಾಕೆ ಇತ್ತು ಅಂತಕ್ಕಂಥದ್ದು ನೋಡಿದ್ವಿ. ಜೊತೆಗೆ ಅವನು ಅನುಭವಿಸುವಂತಹ ತೊಂದರೆಗಳು ಯಾವುಗಳು ಅಂತಕ್ಕಂಥದ್ದು ನೋಡಿದ್ದೀವಿ. ಜೊತೆಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಳ್ಳಿಕ್ಕೆ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಹೋದಾಗ ಅಲ್ಲಿಂದ ಶಸ್ತ್ರಚಿಕಿತ್ಸೆಯನ್ನು ಮುಗಿಸಿಕೊಂಡು ಮನೆಗೆ ಬರುವಷ್ಟರಲ್ಲಿ ಅವನ ಹೆಂಡತಿ ಸಿದ್ಧಲಿಂಗಿ ದೊಡ್ಡ ರಾಧಾಂತವನ್ನೇ ಮಾಡಿದ್ಳು ಅಂತಕ್ಕಂಥದ್ದು, ಅದು ಯಾಕೆ ಅಂತಕ್ಕಂಥದ್ದು ನೋಡಿದ್ದೀವಿ. ಜೊತೆಗೆ ಕೊನೆಗೆ ಇಬ್ಬರು ಕೂಡ ಸಿದ್ಧಲಿಂಗಿ ಮತ್ತು ಬಸಲಿಂಗ ಈ ವಿಷಯವನ್ನು ಯಾರಿಗೂ ಕೂಡ ಹೇಳಬಾರ್ದು, ಗೊತ್ತಾಗಬಾರ್ದು ಅಂತಕ್ಕಂಥ ಕೊನೆಯ ನಿರ್ಧಾರವನ್ನು ಮಾಡಿ ಮುಂದೆ ಅವರು ಯಾವ ಒಂದು ಕೆಟ್ಟ ವಿಚಾರವನ್ನು ಮಾಡಿ ಆ ಬಸಲಿಂಗ ತಲೆಗೆ
ನೀರನ್ನು ಹಾಕಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೋ ಅಥವಾ ಇಲ್ಲೋ ಅಂತಕ್ಕಂಥದ್ದು, ಇದು ಸೂತಕವನ್ನು ಪರಿಹರಿಸಿಕೊಳ್ಬೇಕು ಅಂತಕ್ಕಂಥ ವಿಚಾರದಿಂದ ಆತ ತಲೆಗೆ ನೀರನ್ನು ಹಾಕಿಕೊಳ್ಳುವಂತಹ ಮಾತನ್ನು ಸಿದ್ಧಲಿಂಗಿ ಹೇಳಿದಾಗ ಬಸಲಿಂಗ ಅದಕ್ಕೆ ಒಪ್ತಾನೋ ಅಥವಾ ವೈದ್ಯ ಡಾಕ್ಟರ್ ತಿಮ್ಮಪ್ಪನವರ ಸಲಹೆಯನ್ನು ಪಾಲಿಸ್ತಾನೋ ಅಂತಕ್ಕಂಥದ್ದು ಮುಂದಿನ ತರಗತಿಯಲ್ಲಿ ನಾವುಗಳು ಅಭ್ಯಾಸವನ್ನು ಮಾಡೋಣ. ಅಲ್ಲಿವರೆಗೆ ನಮಸ್ತೆ. ತಾವುಗಳು ಕೂಡ ಈ ಒಂದು ಇಲ್ಲಿವರೆಗೆ ಅಭ್ಯಾಸ ಮಾಡಿರ್ತಕ್ಕಂಥ ಪಠ್ಯವನ್ನು ಮತ್ತೊಂದು ಸಲ ನೀವು ವಿಡಿಯೋ ನೋಡಿದ ನಂತರದಲ್ಲಿ ಅಭ್ಯಾಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ತಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಗೂಗಲ್ ಮೀಟ್ನಲ್ಲಿ ಬಂದು ನನಗೆ ಕೇಳುವಂತಹ ಪ್ರಯತ್ನವನ್ನು ಮಾಡಿತ್ತಂತ ಹೇಳಿ ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸುವಂತಹ ವಿಚಾರವನ್ನು ಮಾಡ್ತಾಯಿದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.